ಇದು ಏನದ ಡಿಸೈನ್ ಸೇಮ್ ಐತಿ, ಕಲರ್ ಅಷ್ಟೇ ಚೇಂಜ್. ಚಿಕ್ಕಮಾರು ಇದೇ ಕಲರ್ ತಗೊಂಡ್ರು, ಇದು ಇಂಥದೇ ಕಲರ್ ಬೇರೆ ತಗೊಂಡ್ರು. ನನ್ನಂತಲೇ ಎರಡು ಕಲರು ಅದಾವ ಬಿಡ. ಇದೇನಿದು ಹೂವು ಬೇರೆ ಆಗ್ಬೇಕಾಗಿತ್ತು. ದಡಿನೂ ಅಷ್ಟೇ, ದಡಿನೂ ಸೇಮೇ ಐತವ. ದಡಿ ಇನ್ನೊಂಚೂರು ದೊಡ್ಡದಾಗಬೇಕಾಗಿತ್ತದ. ಕೈಯಾಗೂ ಅಷ್ಟು ಭಾಳ ಬಿರ್ಸೈತಲ್ಲ, ಉಬ್ಬದತನ ಸೀರೆ. ಎಷ್ಟು ಸೊಕ್ಕಿರ್ಬೇಕು. ಇಬ್ರಿಗೂ ಒಂದೇ ಥರ ತೊಗೊಂಡಿನಂತ ಇಷ್ಟು ಚಲೋ ಸೀರೆ ಕೊಟ್ಟು ತೋರಿಸಿದ್ರು. ಉಬ್ತತಿ, ದಡಿ ದೊಡ್ಡದಿರ್ಬೇಕು. ಓಹೋ ಗೊತ್ತಾತು, ಸೀರೆ ಇಷ್ಟ ಆಗಿಲ್ಲ, ಅದಕ್ಕೆ ಈ ಮಾತು. ಬೇಡ, ಇದು ನಂಗೆ ಎರಡು ಕಲರು ಬೇಡ. ಈಕಿನ ನನ್ನ ಕಡೆ ಅದಾವೆ ಎರಡು ಕಲರ್ ಸೀರೆನೂ ಅದಾವೆ. ಹಂಗಂದ್ರೆ ಹೆಂಗಕ್ಕ, ನಿಮ್ಗೊಂದು ನನಗೊಂದು ತಂದೇನಿ ನೋಡ್ರಿ, ನಿಮ್ಗೆ ಇದ್ರೊಳಗೆ ಯಾವ್ದು ಇಷ್ಟ ಆಕೈತೆ ಅದನ್ನು ತಗೋರಲ್ಲ, ಅದಕ್ಕೇನಾಗಬೇಕಾಗೈತಿ. ಎರಡು ಅದಾವೆ ನನ್ನ ಕಡೆ, ಇಲ್ಲಾಂದ್ರೆ ನಾನು ಇದು ಮಾಡ್ತಿದ್ದಿಲ್ಲ. ನನ್ನ ಕಡೆ ಅದಾವೆ ಎರಡು. ಅಲ್ಲ ಮತ್ತೆ ಈಗ ಹಂಗಾರೆ ಎಕ್ಸ್ಚೇಂಜ್ ಮಾಡಿಸಿ ಕಲರ್ ಬೇರೆ ತೊಗೊಂಬರ್ಲತ್ತಿ ಅಕ್ಕ, ಬೇರೆ ತರ್ಲಕ್ಕ? ಹಾಂ ಬೇಡ ಬೇಡ, ಕಲರ್ ಯಾಕೆ ಬೇರೆ ತರ್ತಿ? ಇರಲಿ ತಗೋ, ಇಟ್ಕೋ ಎರಡು. ಇದು ಯಾವ್ದಾರ ಒಂದು ಕೊಡವಂತೆ ನಡೀತೈತಿ. ಇದು ಈಗ ಸದ್ಯಕ್ಕೆ ಒಳಗಿಡು, ಆಮೇಲೆ ತೊಗೋತೀನಿ. ಆಯ್ತಕ್ಕ. ಏನು ಕಮ್ಮನ್ ಸೀರೆ ತಂದಾಳ, ಇಸ್ಕೊಂಡು ಖುಷಿಪಟ್ಟು ಉಟ್ಕೊಳಕ. ಏನು 500 ಕೊಟ್ಟಾಳ 600 ಕೊಟ್ಟಾಳ, ಅದಕ್ಕೆ ಹೋಗತ್ತ. ನನ್ನ ಮಗ ಇಷ್ಟ ಆಗೈತೆ ಸೀರೆ, ನನಗೇನೊಂದು ಸ್ವಲ್ಪ ಇಷ್ಟ ಆಗಿಲ್ಲ. ಯಾವನಿಗೆ ಬೇಕಾಗೈತೆ ಸೀರೆ. ಬಿಟ್ಟು ಬಂದೇನಪ್ಪ? ಬಿಟ್ಟು ಬಂದೆ ಅವ. ಅದು ನಾವು ಮುನ್ನಾರ ಸಂಡೇ ಇದಕ್ಕೆ ಹನಿಮೂನಿಗೆ ಹೋಗೋಣ ಅಂತ ಮಾಡೀವಿ. ಅದಕ್ಕೆ ಹನಿಮೂನಿಗೆ ಹೋಗೋಣ ಅಂತ ಮಾಡಿರಪ್ಪ. ಯಾವ ಊರಿಗೆ? ಇದು ಎಲ್ಲದು ಹೇಳಕ್ಕೆ ಗೊತ್ತಾಗೋಲ್ತಲ್ಲ, ಅದು ಊಟಿ ಅಷ್ಟೇ. ಊಟಿ ಕೊಡೈಕೆನಲ್. ಊಟಿ ಕೊಡೈಕೆನಲ್ಲನ? ಭಾರಿ ಸುಮಾರು ದೂರನ ಹೊಂಟಿರ್ಬೇಕು. ಹೋಗ್ಬರ್ರಪ್ಪ, ಹೋಗ್ಬರ್ರಿ. ಯಾರು ಬೇಡ ಅಂದ್ರೆ ಹೊರದೇಶಕ್ಕೆ ಏನಾರು ಹೊಂಟಿರೇನು? ಮತ್ತೆ ಹೊರದೇಶಕ್ಕೆ ಹೋಗ್ಬೇಕವ. ಹಾಕಿದೈತೆ ಪಾಸ್ಪೋರ್ಟ್, ನಂದಿಲ್ಲ ಪಾಸ್ಪೋರ್ಟ್, ವೀಸಾ ಯಾವುದೂ ಇಲ್ಲ, ಮಾಡಿಸ್ಕೋಬೇಕಾಗೈತೆ ಅಂದ. ಓಹೋ, ಅದಾವಲ್ಲ ಮನ್ಯಾಗ ಅಷ್ಟದಾವ ಪಾಸ್ಪೋರ್ಟ್ ಸೈಜ್ ಫೋಟೋ ಅಷ್ಟದಾವು ಪಾಸ್ಪೋರ್ಟ್. ಪಾಸ್ಪೋರ್ಟ್ ಸೈಜ್ ಫೋಟೋ ಅಲ್ಲವಾ, ಪಾಸ್ಪೋರ್ಟ್ ಅದು ಬೇರೆ ಅವು. ಏನೋ ಒಂದಪ್ಪ, ಹೋಗೋದಿಂದ ಬರೋದೇ ಅಂದ. ರೊಕ್ಕ ಎಷ್ಟು ಖರ್ಚಾಕತ್ತೀವಿ ಕೆಲ ಹೋಗಿ ಬರಕ್ಕೆ? ಖರ್ಚಾಕತ್ತವ, ಸುಮಾರು ರೊಕ್ಕ ಖರ್ಚಾಕತಿ. ಯಾಕಾಗಲ್ಲ, ಇಬ್ರು ಹೋಗೇ ಒಂದ್ರು ತಗೊಳ್ಳೋ ರೂಮು ನಾವೆಲ್ಲ ಇರೋದು ಮಾಡೋದು ಅಂದ್ರೆ ಖರ್ಚಾಕೈತಿ. ಅದಕ್ಕೆಲ್ಲ ರೊಕ್ಕ ಎಲ್ಲೈತಿ? ಹಾಕಿದೆ ದುಡ್ಡು. ಅಲ್ಲಲ್ಲ, ಸುಮಾರು ರೊಕ್ಕ ಖರ್ಚಾಕತಿ ಅಂತೀರಿ. ಈ ಅನಿಮಲ್ಲಿಗೆ ಹೋಗೋದು ಬಿಟ್ಟು ಅದೇ ರೊಕ್ಕ ಕೊಟ್ಟಿದ್ರೆ ಸಾಲ ಹರ್ಕೊಳಕ್ಕಿತ್ತ? ಏನಪ್ಪ ನೋಡು, ನೀವು ಶಾಣೆಯರ ಹುಡುಗರ ಹಿಂಗೆ ಮಾಡ್ತೀರಿ. ನೀವು ಹೊತ್ತಾಗ ಸಾಲ ಹರ್ಕೊಂಡಿದ್ದು ರೊಕ್ಕಿತ್ತ ಇಲ್ಲ? ಯವ್ವ ಸ್ವಲ್ಪ ಸುಮ್ಮನೆ ಸಾಲ ಹರ್ಕೊಂಡಿದ್ದು ರೊಕ್ಕಿತ್ತಂತ. ಸಾಲ ಹರ್ಕೊಳಕ್ ಹೊಂಟಿಯಲ್ಲವ ನೀನು. ಅತ್ತಗ ಇಲ್ಲಿ ಬೇಡನು ಬೇರೆ ಎದಕ್ಕೂ ನಾವೇನು ಎಂಜಾಯ್ ಮಾಡೋದು ಬೇಡನ, ಬರೀ ಸಾಲ ಅದನ್ನ ನೋಡವ. ನಾನು ಹೋಟ್ಲಿಗೆ ಏನು ಸಾಲ ಮಾಡಿತ್ತು ಅದನ್ನ ನಾನು ಹಿಂಗೆ ರೊಕ್ಕ ಕೊಟ್ಟೇನಿ. ನಾನು ಹೋಟ್ಲಿಗೆ ಮಾಡಿದ್ದು ಅದು ಬಿಟ್ಟರೆ ಅಪ್ಪ ಆ ಯಾವಕಿಗೆ ಕೊಡಾಕಂತೇಳಿ ಇದು ಮಾಡಿದ್ದು. ಹಾಕಿದಕ್ಕೆ ನಮ್ಗೆ ಸಂಬಂಧ ಇಲ್ಲ. ನಾನು ಹೇಳ್ತೀನಿ ಇದನ್ನ ಹೇಳಂದಾಳ, ನಾ ಹೇಳೇನು ಅಷ್ಟೇ. ಆ ರೊಕ್ಕ ನಾವು ತೀರಿಸ್ತೀವೋ ಬಿಡ್ತೇವೋ ನಮಗೆ ಗೊತ್ತಿಲ್ಲ. ನಮ್ಮ ಕೈಯಾಗಂತೂ ಈಗ ಸದ್ಯಕ್ಕೆ ರೊಕ್ಕ ನಾವು ಕೊಡುದಿಲ್ಲ. ಏನ ಇದನ್ನ ಹೇಳಂದಾಳಕಿ? ಅಂದ್ರೆ ನಿಮ್ಮ ಅಪ್ಪ ತಗೊಂಡಿದ್ ರೊಕ್ಕ ನಿಂಗೆ ಸಂಬಂಧ ಇಲ್ಲ? ಓಹೋ, ಅದಕ್ಕೆ ಅರ್ಧ ಕೊಟ್ಟು ಟೈಮ್ ತಗೊಂಡು ಇನ್ನರ್ಧ ನಮ್ಮ ಕಡೆನ ಕೊಡಿಸ್ಬೇಕನ್ನೋ ಲೆಕ್ಕ ಕದೀರೇನ ಅಲ್ಲ ಗಂಡ ಇಂತಿ? ನೀ ಹಂಗೆ ಅನ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ, ಅದು ನಿನಗೆ ಬಿಟ್ಟಿದ್ದು. ನಾ ಈಗ ಹೇಳಾಕತ್ತೀನಿ. ಅಂದ್ರೆ ಏನು ನಿನ್ ಲೆಕ್ಕ ಮಾತಿಂದ? ನಿಂಗೆ ಸಂಬಂಧ ಇಲ್ಲ ಅಲ್ಲ? ಹೆಂಗಿದು? ಒಟ್ಟು ಈಗ ನೀ ಮಾತಾಡ್ತಿರೋದು ನಿನಗೆ ಚಲೋ ಅನ್ಸಕತ್ತೈತಲ್ಲ ನಿನಗೆ? ನಿಮ್ಮ ಅಪ್ಪ ಯಾರಿಗೆ ಕೊಡಕಂದ್ರೆ ಆತಪ್ಪ, ಆಗೇತ ತಪ್ಪ, ಆಗಿ ಹೋಗಿ ಮುಗಿದು ಹೋತು. ಈಗ ನಾಳೆ ಬರ್ತತಲ್ಲ ಇಡಗಣ್ಣಿ ಆಸ್ತಿ. ಎಲ್ಲ ಏನು ನಿಮ್ಮ ಅಪ್ಪನ ಇಟ್ಕೊಂಡು ಕುಂದಿರ್ತಾನ? ನಿನಗೆ ಬರ್ತತೆ ಇಲ್ಲದ ಆಸ್ತಿ? ನೀನು ಹೆಂಡ್ತಿ ತಗೊಂತಾಳ ಇಲ್ಲ ಅದನ್ನ? ನಾಳೆ ನೀವ ಗಂಡ ಐತಿ ಅನ್ಬೋಸರೆ, ನಾವೇನು ವಯಸ್ಸಾತು ಮುಗಿತು ಹೋತು ಹೊಂಟ್ವಿ. ಆತ ಈಗ ಅದಕ್ಕೆ ಏನಾರು ಅಂದಿದ್ವಿ ನಾವು? ನೀನೇ ಅಲ್ಲ ಹನಿಮೂನ್ಗೆ ಯಾಕೆ ಹೋಗಿರಿ, ಅದು ರೊಕ್ಕ ಸಾಲ ಹರಿಬೇಕು ಬೇಡ ಅಂತಂದ್ರೆ ಕಷ್ಟಪಟ್ಟು ರೊಕ್ಕ ಜೋಡಿಸಿಟ್ಕೊಂಡಾಳಕ್ಕಿ ದುಡ್ದು ಅದನ್ನೇ ಸಾಲ ಯಾರು ಕೊಟ್ಟಾಳ? ಯಾರು ಕೊಡ್ತಾರವ ಮದ್ವೆ ಆದ ತಕ್ಷಣ 5 ಲಕ್ಷ 6 ಲಕ್ಷ 7 ಲಕ್ಷ ಗಟ್ಲೆ? ನನ್ನ ಮಕ್ಕಳು ಹೆಣ್ಮಕ್ಳು ಕೊಡ್ತಾರೆ ಹೇಳಂಗಾರ ನೋಡೋಣ. ಮದ್ವೆ ಗ್ರ್ಯಾಂಡ ಮಾಡ್ಕೋಬೇಕಂತ ಇಟ್ಕೊಂಡಿದ್ಲಂತೆ, ಅದು ಆಗ್ಲಿಲ್ಲ ರೊಕ್ಕ ಪಾಪ. ಅದನ್ನೇ ರೊಕ್ಕನೇ ಸಾಲ ಯಾರು ಕೊಟ್ಟಾಳಕ್ಕಿ ನಂದು. ತಗ ಮನಿನ ಅತ್ತಿ ಮಾವರು ಎಷ್ಟು ಚಂದ ಮಾತಾಡ್ಸಿದ್ರು ಗೊತ್ತನ? ಯಾರು ಇಷ್ಟೆಲ್ಲ ಈಗಿನ ಕಾಲದಾಗ ತಡಿ ನಿಮ್ಮ ಹೋಗಲಿ ಹೆಣ್ಣು ನೋಡಕ್ ಹೋಗು, ಮನಿ ಇರ್ಬೇಕು, ಕಾರ್ ಇರ್ಬೇಕು, ಅದಿರ್ಬೇಕು ಇದಿರ್ಬೇಕು ಅಂತ ಹೇಳ್ತಾರ. ನಂದು ಏನೈತಿ? ಏನಿಲ್ದ ಇಷ್ಟು ಚಲೋ ಹುಡುಗಿ ಸಿಕ್ಲು. ಒಂದು ಹನಿಮೂನಿಗೂ ಆಕಿ ಕರ್ಕೊಂಡು ಹೊಂಟಾಳ, ಆಕಿ ರೊಕ್ಕದಾಗ ಆಕಿ ನಾ ಹೋಗಲ್ಲ ಅಂತಂದ್ರೆ ಹೆಂಗಿದೆ? ಹಂಗ ಅನ್ಬಾರ್ದವ, ಅನ್ಬಾರ್ದು. ಹಂಗಂದ್ರೆ ನಮ್ಗೆ ಏನ್ ಅನ್ಸತಿ, ನಿಂಗೆ ಇಷ್ಟ ಇಲ್ಲ ಅಂತ ಅನಸ್ತತಿ. ಬೆಳಗ್ಗಿನೂ ನೋಡ್ತೀನಿ ಆಕೆ ಹಾಕೊಳ್ಳೋ ಅರ್ಬಿಗೂ ಬೈತಿರ್ತಿ. ಹಾಕೋಲ್ ಬಿಡವ, ಆಕಿಗೆ ಇಷ್ಟ ಆಗಿದ್ದ ಅರ್ಬಿ ಹಾಕೋಲಿ. ಏನಾಯ್ತು? ನನ್ನ ಮಕ್ಕಳು ಜನ ಮಾತಾಡೋರು ಏನು ನಮ್ಗೇನು ಬಂದು ಕೊಡ್ತಾರ? ಇಲ್ಲಂದ್ರೆ ನಮ್ಗೆ ಇಲ್ಲಂದ್ರೆ ನಾವೇ ಒದ್ದಾಡ್ಬೇಕು, ಯಾರೇನು ಬಂದೇನು ಕೊಡಲ್ಲ. ಅದನ್ನೇ ಹೇಳ್ಬೇಡ. ಆಕಿ ಆಫೀಸ್ನಾಗ ಹೋಗಿ 10 ಮಂದಿ ನಡು ಕಡ್ಡಾಡಕಿ ಅಲ್ಲೇ ಆಕಿಗೆ ಎಂತ ಕಂಫರ್ಟಬಲ್ ಅಂತ ಹಾಕೋತಾಳ. ಇನ್ನು ಆಕಿಗೆ ರಿಸ್ಟ್ರಿಕ್ಷನ್ ಹಾಕ್ಬೇಡ ಅಷ್ಟೇ. ಅಲ್ಲ, ಬೆಳಿಗ್ಗೆ ನೆಟ್ಟರ್ಕಿಲ್ಲ ರೆಡಿಯಾಗಿ ಹೋದ್ಲು, ಒಂದು ಕೆಲಸ ಇಲ್ಲ ಬಗ್ಸಿಲ್ಲ, ಮನ್ಯಾಗ ಏನ್ ಮಾಡ್ಯಾಳಪ್ಪ ಆಕಿ? ಏನೂ ಮಾಡಿಲ್ಲ. ಅದನ್ನು ಹೇಳ್ಬಾರ್ದ ನನಗರ? ಹೇಳ್ಬೇಡವ, ಹೇಳ್ಬೇಡ, ಏನು ಹೇಳ್ಬೇಡ. ಆಯ್ತು ತೋರಪ್ಪ, ಮಗನ ಹಿಂಗದಿ ಅಂದ್ರೆ ಮತ್ತೆ ಅಕ್ಕಿಗೆ ಅನ್ನೋದೇರ ಏನೈತಿ? ಆಯ್ತು ಆಯ್ತು.
ಈ ಮನ್ಯಾಗ ಮಾತಾಡೋದ ವಜ್ಜಾತ. ನಾನು ಗಂಡ ನೆಟ್ಟಗಿದ್ದಿದ್ರೆ ನಿಮ್ಮ ಕಡೆ ಯಾಕೆ ಅನ್ಸ್ಕೊಂತಿದ್ದೆ. ನೋಡಪ್ಪ ಈಗಿರೋ ಮನಿ ಏನಾಗೈತಿ? ಸಣ್ಣ ಸಣ್ಣ ಅದಾವ ರೂಮ್. ಅಲ್ಲಪ್ಪ ಏನ್ ಮೊಮ್ಮಕ್ಕಳಲ್ಲ ಏನಲ್ಲ ಇನ್ನೂ ನಡೀತಿತ್ತಲ್ಲ ಈಗಿದೆ. ನಿಂಗೆ ಗೊತ್ತಾಗಲ್ಲ ಸುಮ್ಮನಿರವ. ದೊಡ್ಡ ದೊಡ್ಡದು ಇರ್ಬೇಕು. ನಮಗೂ ಈಗ ಒಂಥರ ದೊಡ್ಡ ಮನೆ ಒಳಗೆ ಇರ್ಬೇಕನ್ನ ಆಸೆ ಇರಂಗಿಲ್ಲನ. ನೋಡಪ್ಪ ಇರೋ ಮನಿ ಬಿಟ್ಟು ಇನ್ನೊಂದು ಕಟ್ಟಕ್ಕೆ ಹೋಗ್ತೀರಿ ಅಂದ್ರೆ ಏನು ಹೇಳ್ಬೇಕಾತಿದಕ್ಕೆ? ಅಯ್ಯೋ ಇಲ್ಲವೇ, ಇದೇ ಮನಿ ಬಿಟ್ಟು ಇನ್ನೊಂದು ಏನು ಕಟ್ಟಕ್ಕೆ ಹೋಗಲ್ಲ. ಇದನ್ನೇ ಹಿಂದೆ ಹಿತ್ಲಾಗದು ಜಾಗ ಐತಲ್ಲ ಸ್ವಲ್ಪ ದೊಡ್ಡದು ಮಾಡ್ಸೋಣ ಅಂತ. ನನ್ನ ಗಂಡ ಕಟ್ಟಿದ ಮನಿ ಒಂದು ಇಟ್ಟಿಗೆ ಮುಟ್ಟಕ್ಕೂ ನಾ ಬಿಡೋದಿಲ್ಲ. ಹಂಗಲ್ಲ ಮತ್ತೆ ನಾ ಇರತನ ಇದ್ದಂಗ ಇರ್ಬೇಕು. ಬೇಕಾದಂಗ ಐತಿ. ಆಟ ಹಚ್ಚಿರನ ಜಾಕ ಮಾಡಿ ಸುಮ್ಮನೆ ಬಾ ಹೊರಗೆ. ಮೊದ್ಲು ಮಕ್ಳು ಮರಿ ಕಡೆ ಲಕ್ಷ ಕೊಡ್ರಿ. ಅವ್ರಿಗೆ ಎರಡಾದ್ವಲ್ಲ ಅವರಿಗೆ ಈಕಿಗೆ ನಮ್ಮ ಮಠ ಇಲ್ಲ. ಒಂದು ದವಾಖಾನಿಗೆ ತೋರಿಸ್ಕೋಬೇಕು ಮಾಡ್ಬೇಕು ಅನ್ನೋದು ಐತೆ ಗಂಡ ಹೆಂಡತಿಗೆ ಇಬ್ಬರಿಗೆ. ನಿಮ್ಗೆ ದವಾಖಾನಿಗೆ ಅದು ತೋರಿಸ್ಕೊಂಡು ಮೊದ್ಲು ಅದ್ರ ಇದು ಮಾಡ್ಕೊರಿ. ಅದನ್ನ ಬಿಟ್ಟಾರ ಹೋಗಿ ಹೋಗಿ ಇವರು ಬನ್ನಿ ಕಟ್ಟಿ ಸೋರ್ ಕೊಡಿಸ್ತಾರಂತ ಸುಮ್ ಕುಂದ್ರಿ. ಅಲ್ಲ ನಿಂಗೇನು ಹೇಳಿದ್ದೆ ನಾನು? ಚಲೋ ದವಾಖಾನಿಗೆ ಎಲ್ಲರೂ ತೋರಿಸ್ಕೊ ಅಂತ ಹೇಳಿದ್ನೇ ಇಲ್ಲ. ಅದನ್ನ ಬಿಟ್ಟು ಮನೆ ಕಟ್ಟತ್ತೆಲ್ಲ ತುಂಬಿಯೇನೋ ಹಂಗೆ? ನಾನು ಅಂದಿಲ್ರಿ ಅತ್ತೀರ, ನಾನೇನು ಹೇಳೇ ಇಲ್ಲ ಅವ್ರಿಗೆ. ನಾನು ಹೇಳಿದ್ದು ಒಂದೇ, ಕಾಲೇಜಿಗೆ ಹೋಗ್ಬೇಕಿತ್ತು ಅಂತ. ಕಾಲೇಜಿಗೆ ಹೋಗ್ಯೇನ ಈಗ? ಕಾಲೇಜಿಗೆ ಹೋಗಿ ಲಗ್ನ ಯಾಕಾದ ಹಂಗಾರ? ಕಾಲೇಜಿಗೆ ಹೋಗಿ ಯಾವ ವಯಸ್ಸಿನಾಗ ಏನಾಗಬೇಕು ಅನ್ನೋದಿಲ್ಲ ನಿಮ್ಗೆ. ಮತ್ತೆ ಲಗ್ನ ಮಾಡ್ಕೊಂಡು ಈ ಬಾಳೆ ಬದುಕು ಮಾಡಕತ್ತೀರಿ. ಮಕ್ಕಳ ಮರಿ ಇನ್ನೂ ಇಲ್ಲ. ಈಗಾಗಲೇ ಮತ್ತೆ ಕಾಲೇಜಿಗೆ ಹೋಗ್ಕನಂತ. ಕಾಲೇಜಿಗೆ ಹೋಗಿ ಏನು ಮಾಡ್ತಿ? ತಣ್ಣ ಕುಂದ್ರ ಹಂಗಿದ್ದಕ್ಕೆ ಓದ್ಬೇಕಿತ್ತು, ಲಗ್ನ ಮಾಡ್ಕೋಬಾರ್ದಾಗಿತ್ತು. ಈಗ ಎಲ್ಲ ಬಿಡೋದು ಬಿಟ್ಟು ನಿನ್ನ ದಿನ ಕಾಲೇಜಿಗೆ ಬಿಡೋದು ಕರ್ಕೊಂಬರೋದು ಮಾಡ್ತಾರೆ. ತಡಿ ಅಲ್ಲಿ ನೋಡಲ್ಲ ಅಡಿಗೆ ಮನೆ ತಿಪ್ಪಿಗೈತಿ. ಇಷ್ಟು ಸಣ್ಣ ಅಡಿಗೆ ಮನಿನ ನಿನ್ನ ಕೈಯಲ್ಲಿ ಸ್ವಚ್ಛ ಇಟ್ಕೊಳಕ್ಕಾಗವಲ್ತು. ಆ ಅಡಿಗೆ ಮನೆ ಆಕಾರ ತೆಪ್ಸಿರ್ತಿ. ಇನ್ನು ದೊಡ್ಡದೊಂದು ಅಡಿಗೆ ಮನೆ, ದೊಡ್ಡ ರೂಮು, ದೊಡ್ಡ ಮನೆ ಕಟ್ಟಿಸಿ ಏನು ಮಾಡ್ಬೇಕಂತ ಮಾಡಿ? ಮತ್ತೆ ಯಾಕಿನಾರ ಕೆಲಸಕ್ಕೆ ಹುಡುಕ್ಬೇಕಂತ ಮಾಡಿ ಹೆಂಗೆ? ಆತು ಬಿಡ್ರಿ, ನಾನೇನು ಹೇಳಿಲ್ಲ, ಇವ್ರು ಹೇಳಿದ್ದು. ನೀವು ಅದಕ್ಕೆ ನಂಗೆ ಓದಿರ್ತೀರಲ್ಲ, ಅವ್ರಿಗೆ ಹೇಳ್ರಿ. ಬಲ್ಲ ಅವನು ಜಳಕ ಮಾಡ್ಕೊಂಡು ಬರಲಿ. ಏನ ರಾತ್ರಿ ಮಾತಾಡ್ತೇನೆ ನಿಮ್ಮೆಲ್ಲರ ಜೊತೆಗೆ. ಏನು ಅವ್ರಿಬ್ರನ್ನೂ ಕರಿತೇನೆ? ಅವರು ಏನಾರು ಕಟ್ಟಬೇಕು ಅನ್ನಕತ್ತಾರ ಏನೋ ಅವ್ರನ್ನೂ ಕೇಳ್ತೇನೆ. ಇವ್ರು ಮಾಡೋದು ನಾ ಬಯಸ್ಕೊಳ್ಳೋದತ್ತವ. ಏನು ಮಾಡತ್ತಿ ಅಮ್ಮವ? ಏನಿಲ್ಲ ಬಾರ್ಲಿಪ್ಪ, ಹಂಗ ಕುಂತೇನಿ ನೋಡು. ಮತ್ತೆ ಹೆಂಗಪ್ಪ ಹೆಂಗೆ ನಡತಿ ಕೆಲಸ? ಕೆಲ್ಸಕ್ಕೆ ಏನು ಬರ್ಗಲ್ ಮಮ್ಮ ಮಾಡ್ತಾ ಅದನ್ನ ಕೆಲಸನ. ಈಗ ಒಂದಿಟ್ಟು ನಾನು ಖಾಲಿ ಇದ್ನಿ, ಹಂಗೆ ಹಾಕನ್ ಮನೆಗೆ ಬಂದೆ. ಏನು ಮಾಡತ್ತಾಳ ನೋಡೋಣ ಅಂತೇಳಿ ಇವತ್ತೊಂದು ಚೂರು ಹೋಗಿ ಮಿಷನ್ ಒಂದು ರಿಪೇರಿ ಮಾಡಿಸ್ಕೊಂಬರ್ಬೇಕಾಗೈತಿ ಹೊಲ್ದ. ಅದು ಒಂದು ಮಿಷನ್ ಒಂದು ಕೆಟ್ಟು ಬಿಟ್ಟತಿ. ನೀರಿಲ್ಲ, ಚಾಲು ಮಾಡಿಬಿಟ್ಟನಿ ಇದ್ರಾಗ ಟಕೆದಾಗ. ಹಂಗೆ ಅಂತ ಒದ್ರಿದ್ದ ಆಗಿ ಅದು ಮನೆ ಕಡೆ ಮಿಷನ್ ಸುಟ್ಟು ಬಿಟ್ಟತಿ. ಯಾಕನ ಖರ್ಚು ಮ್ಯಾಗ ಖರ್ಚು ಮಾವ. ಎದುರು ಸಂಬಂಧ ಮಗನ. ಏನು ಮಾಡಕ್ಕಾಕೈತಿಪ್ಪ? ಕೆಲವೊಂದು ಖರ್ಚು ಬರ್ತಾವ ಮೈ ಮ್ಯಾಗ. ಮತ್ತು ಖರ್ಚು ಬರ್ತಾವ ಅಂತೇಳಿ ಕೆಲಸ ಮಾಡ್ಲಂಗಿರಕ್ಕಾಕೈತೇನ? ಆಯ್ತು ಇವತ್ತು ಹೋಗಿ ರಿಪೇರಿ ಮಾಡಿಸ್ಕೊಂಬಾ. ಅಲ್ಲ ಎಲ್ಲಾರು ನಾನು ಜಾತ್ಕನಾರು ಕೇಳಿಸ್ಬೇಕಾಗಿತ್ತು ಮಾವ ಅಂತ. ಯಾಕೆ ಹಿಂಗೆ ಕಾಡಾಟತ್ಯಾವು ಅಂತೇಳಿ. ಹಂಗೆ ಕೇಳಿಸೋದಾದ್ರೆ ಮೊದ್ಲು ನಿಮ್ಮ ಅಣ್ಣಂದು ಕೇಳಿಸು. ಯಾಕೆ ಮಾವ? ಯಾಕಂದ್ರೆ ಹಂಗೆ ಕೇಳಿಸೋದು ಮೊದ್ಲು ನಿಮ್ಮ ಅಣ್ಣಂದು ಕೇಳಿಸು ಅಂದೆ. ಯಾಕಂತಂದ್ರೆ ಅವನು ಕೆಟ್ಟಷ್ಟು ಗ್ರಾಚಾರ ನಿಂದೇನು ಕೆಟ್ಟಿಲ್ಲಪ್ಪ. ಅದೇನು ಕೆಟ್ಟತ್ ಬಿಡು ಮಾವ, ಎಲ್ಲ ಸರಿನೇ ಐತಿ. ಹಾಗೆ ಅನ್ಕೊಳ್ಳೋದಷ್ಟೇ ನಾವು. ನೋಡು, 1 ರೂಪಾಯಿ ಖರ್ಚಿಲ್ದಾಗ ಮಗನ ಲಗ್ನ ಆಗಿ ಹೋತು. ಅದು ದೊಡ್ಡ ಮಂತಿ ಅಂದಾಗ. ಯೋ ಬಿಡು ಹೋಲಿ, ದೊಡ್ಡ ಮಂತ್ಯಾನ. ಅದು ಬಿಡು ಅಂದಂಗೆ ಮನಿ ಓಪನಿಂಗ್ ಎಂತ ಇಟ್ಕೋಬೇಕಂತ ಮಾಡಿ? ಶುಕ್ರವಾರ ದಿನ ಮಾಡ್ಬೇಕಂತ ಮಾಡೇನಿ ಮಾವ ಏನಂತಿ? ಚಲೋ ಆಯ್ತು, ಒಳ್ಳೆ ದಿನ ಐತಿ, ಶುಕ್ರವಾರ ಇಟ್ಕೊಂಡ್ಬಿಡ್ರಿ. ಅದ ಇದು ಏನು ಈಗೇನು ಶ್ರಾವಣ ಯಾವಾಗ ಮಾಡಿದ್ರು ಚಲೋನ. ಅಡುಗೆ ಏನು ಮಾಡಿಸ್ಬೇಕಂತ ಮಾಡೀರಿ? ಯಾಪ ಮತ್ತೇನು ಅನ್ನ ಸಾರು, ಬದ್ನಿಕಾಯಿ ಪಲ್ಯ, ಚಪಾತಿ, ರೊಟ್ಟಿ, ಒಂದು ಇದು ಏನೋ ಸ್ವೀಟ್, ಏನಾರ ಒಂದು ಜಾಮನ್ನ, ಗೋಧಿ ಹುಗ್ಗೆ, ಏನಾರ ಒಂದು ಸ್ವೀಟ್ ಅಷ್ಟೇ. ಮಾಡಿಸಿ ಹೋಗ್ಲಿ ತಗ. ಅಲ್ಲೇ ಮನೆ ಮುಂದೆ ಒಟ್ಟು ಪೆಂಡಲ್ ಅದು ಹಾಕಿಸಿ ಅಲ್ಲೇ ಮಾಡಿಸೋಲಿ. ಮಂದಿ ಏನು ಸುಮಾರು ಕರಿಬೇಕಂತದ? ಏನು ಸಾಕು ಸ್ವಲ್ಪ ಮಂದಿ ಮಾವ. ರೊಕ್ಕ ಏನು ಪ್ರಿಂಟ್ ಮಾಡಿಲ್ಲ ನಾನು. ರೊಕ್ಕ ಇಲ್ದಂಗೆ ಆಗ್ಬಿಟ್ಟತಿ. ಏನು ಮಾಡ್ಬೇಕಂತ ತಿಳಿಲ್ಲ. ನಾನು ಮನೆ ಕಟ್ಟಿ ಕೈ ಬರಿಗೈ ಆಗ್ಬಿಟ್ಟತಿ. ಜೊತೆಗೆ ಸಾಲದಕ್ಕೆ ಮತ್ತೆ ಇದು ಏನದು ಇದು ಈ ಮಿಷನ್ ರಿಪೇರಿ, ಗಾಡಿ ರಿಪೇರಿ ಅಂತೇಳಿ ಅವು ಇವು ಸಣ್ಣ ಪುಟ್ಟ ಖರ್ಚು ಬೇರೆ ಆತಾಗ. ಅದು ಕರೆಯನ್ನ. ಅವೇನು ಹಂಗೆ ಹೊರಬಿತ್ತಾನ? 8 ರೊಟ್ಟಿ ತಿಂದ ಹೊರಬಿದ್ದಿರ್ತಾನ ತಗೋ. ನಾಷ್ಟ ಅಂತ ಬಂದಾಳ ಈಕೀಗ. ನಾಷ್ಟ ಆತಕ್ಕ. ಅದಕ್ಕೆ ರಾತ್ರಿ ಅನ್ನ ಭಾಳ ಉಳ್ದಿತ್ತಂತ ಅನ್ನಕ್ಕೆ ಚುಮಾರಿ ಮಾಡಿದ್ಲ. ಅನ್ನ ಚುಮಾರಿ ತಿಂದ್ವಿ. ನಾಷ್ಟ ಆಗೈತಿ. ನಾಷ್ಟದೇನು ಚಿಂತಿಲ್ಲ. ಈಗ ಹೋಗಿ ಒಟ್ಟು ಏನಾರ ಊಟದ ನೋಡ್ಬೇಕು. ಏನೂ ಟೈಮ್ ಏನಾಗಿಲ್ಲಲ್ಲ. ಅದಕ್ಕೆ ನಾನು ಇತ್ತಾಗ ಬಂದು ಎಡ್ಕೊಂತ ಊಟದ ಕುಂತಿದ್ದೋಗನ್ನ ತಡಿ. ಹಂಗಾರ ಏನು ಮಾಡಕತ್ತಾಳ ಅಕ್ಕ ಅಂತೇಳಿ ಬನ್ನಿ. ರೇಷನ್ ಕೊಡಕತ್ತಾರಲ್ಲಕ್ಕ, ರೇಷನ್ ತಂದೆ ನಾನು ರೇಷನ್ ಅಲ್ಲಿ ಬರೀ ನಿಂತು ಹಾಕ್ಸ್ಯಾಳ. ನಾನು ರೇಷನ್ ತೊಗೊಂಡು, ಯಾಕಂದ್ರೆ ಇದಕ್ಕೆಲ್ಲ ಹೊತ್ಕೊಂಬರಕೈತಿ, ಸುಸ್ತಾಕೈತಿ ಅಂತಾಳ ಅಂತೇಳಿ ಅಲ್ಲಿಂದ ಹೊತ್ಕೊಂಬಂದೆ. ನನ್ನಂತ ಗಂಡನ ಪಡಿಬೇಕಾದ್ರೆ ಯಾವ್ದೋ ಜನ್ಮದ ತಪಸ್ಸಿರ್ಬೇಕಿದೆ. ಅಯ್ಯೋ ದೇವ್ರೇ, ಏನು ಕರ್ಮ ಇವಾನಂದ. ಮತ್ತೆ ಶಿವಲಿಂಗ ಸೀರೆ ಕೊಟ್ಲ ನಿನ್ ಹೆಂಡತಿ ಅತ್ತಿಗೆ ಮಗ? ಇಷ್ಟ ಆತಂತ ಸೀರೆ? ಏನು ಮನ್ಸಿಗೆ ಬಂತಂತ ಇಲ್ಲಂತ? ಒಟ್ಟು ಇವತ್ತು ಅನ್ನತ್ತಿದ್ಲು
ಸೀರೆ ಕೊಟ್ರ ಸೀರೆ ಏನು ಅಂತ ಚಲೋ ಇಲ್ಲ, ಬೇರೆ ತೊಗೋಬೋದಾಗಿತ್ತು, ಮಾಡ್ಬೋದಿತ್ತು. ಇದು ಅದು ಸೇಮ ರೇಟನ ಸೇಮಾನ, ಯಾಕೆ ಇಂಥದ್ಯಾಕೆ ತೊಗೊಂಡು, ಯಾಕಂದ್ರೆ ಎಲ್ಲರಿಗೂ ತರ್ಬೇಕಲ್ಲ ಅಂತೇಳಿ ಏನು, ಇಲ್ಲಾಂದ್ರೆ ನೀ ಬೇರೆ ತೊಗೋತಿದ್ದಲ್ವ. ಇದೇನು ನಂಗೇನು ಸೀರೆ ಅಂತ ಸೇರಿಲ್ಲ, ಕಲರ್ ಬರಬ್ಬರಿಲ್ಲ, ಹೂ ದೊಡ್ಡದಾಗಬೇಕಿತ್ತು, ದಡಿ ದೊಡ್ಡದಾಗಬೇಕಿತ್ತು, ನೆರಿಗೆ ಉದ್ದಾಗಬೇಕಿತ್ತು, ಗಿಡ್ಡಾಗಬೇಕಿತ್ತು ಅಂತೇಳಿ ಏನೋ ಅಂದ್ಲ ಅದಕ್ಕೆಮ್ಮ. ಏನ ಈಕಿ ಹೇಳಾಕತ್ತಿದ್ಲ. ಒಟ್ಟು ಯಾವ ತಂದ್ಕೊಟ್ರು ಸಮಾಧಾನ ಇಲ್ರಿ, ಹೆಂಗೆ ತಂದ್ಕೊಟ್ರು ಸಮಾಧಾನ ಇಲ್ಲ, ಒಂದು ಹೆಸರಿಟ್ಟೆ ಮಾತಾಡೋದು ಬರೀ, ನನಗಂತೂ ಸಾಕಾಗೈತಪ್ಪ ಅಂತೇಳಿ ಅನ್ನತ್ತಿದ್ಲು. ಹೌದಾ? ದೇವ್ರೆ, ಆಕೆ ಯಾಕೆ ನಮ್ಮ ಮತ್ತಿಗೆ ಅದ್ರಾಗ ಮುಪ್ಗಳಿತಾರನ ಕೊಡೋರು ಇನ್ನೆಂತದ್ದು ಕೊಡ್ತಾರ. ನನಗೂ ಏನು ಆ ಸೀರೆ ಇಷ್ಟ ಆತಪ್ಪ, ನಂಗೇನು ಬೇಜಾರಾಗಿಲ್ಲ. ಮತ್ತು ನಾನು ಗಿರ್ಜಿಗೆ ಹೋಗಿ ಅದನ್ನು ಪಾಲ್ಸ್ ಹಚ್ಚಕ್ಕೆ ಕೊಟ್ಟು ಬರ್ಬೇಕು ಅಂತೇಳಿ ಜಂಪರ್ ಹೊಲ್ಸಕ್ಕೆ ಕೊಟ್ಟು ಬಂದ್ರೆ ಆತಂತ ತೀರ್ಮಾನ ಮಾಡ್ಕೊಂಡೀನಿ. ಎಲ್ಲಿ ಈಗ ಶುಕ್ರವಾರನ ಓಪನಿಂಗ್ ಅಂದ್ರೆ 2 ದಿನದಾಗಂತೂ ಆಗಲ್ಲ, ಬರೀ ಪಾಲ್ಸ್ ಹಚ್ಚಿ ಕೊಡುವ, ಜಂಪರ್ ಆರಾಮ್ ಹೊಲಿ ಅಂತ ಹೇಳ್ತೇನೆ. ನಿನ್ನ ಮತ್ತೇನು ಮಾಡ್ಬೇಕು, ಮ್ಯಾಚಿಂಗ್ ಒಂದು ಯಾವ್ದಾರು ನೋಡಿ ಉಟ್ಕೋತೇನೆ ಅದ್ರದ್ದು. ಪವಿತ್ರ ಸೀರೆ ಸೇರ್ತನವ ಮನ್ಸಿಗೆ ಬಂತಿಲ್ಲ, ಮತ್ತೆ ಇಷ್ಟ ಇಲ್ಲ ಅಂದ್ರೆ ಹೇಳ, ಹೋಗಿ ಎಕ್ಸ್ಚೇಂಜರ್ ಮಾಡ್ಸ್ಕೊಂಬರ್ನು. ಸೀರೆ ಕಕ್ಕ ಇಷ್ಟ ಆತ್ ನಂಗೆ. ಆ ಕಲರ್ ನನ್ನ ಕಡೆ ಇದ್ದಿದ್ದಿಲ್ಲ ತಗೋ, ನಂಗೆ ಭಾರಿ ಇಷ್ಟ ಆತ್ ಕಕ್ಕ. ಆದ್ರೆ ಕಕ್ಕ ನಂಗೆ ಸೀರೆ ಆರಿಸಿದ್ಯಾರ, ನಾನು ಅದನ್ನೇ ಅಲ್ಲಿ ಕೇಳಾತಿ ಅನ್ಕೊಂಡೆ. ದೇವ್ರ ಗುಡ್ಸ ಸೀರೆ ಇದ್ದಾಗ ಅನ್ಕೊಂಡೆ ನಾನು, ಈ ಸೀರೆ ನಮ್ಮ ಅವನ ಆರಿಸಿರ್ಬೇಕಂತೇಳಿ. ನಿನ್ನವನ ಆ ಸೀರೆ ನಾ ಉಡೋದಿಲ್ಲ, ನೀನೇ ಇಟ್ಕೊಂಡು ಸೀರೆ, ನಂಗೆ ಬೇಕಾಗಿಲ್ಲ ಅದನ್ನು. ಆರೆಂಜ್ ಕಲರ್ ಯವ್ವಾ, ದಡಿಯೋ ಇದು ಹಸಿರು ಬಣ್ಣದ ಬಾರ್ಡ್ರು, ಚೀ ಚಿ 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 ಅಪ್ಪ, ನನ್ನ ಕೈಲಿ ಉಡೋಕ್ಕಾಗಲ್ಲ ಅದನ್ನು. ಅಷ್ಟು ರಾವ್ ಸೀರೆ ನಾವು ಉಡೋದೇ ಇಲ್ಲ. ಏನು ಸಿಂಪಲಾಗಿ ಅದೊಂಥರ ಚೆನ್ನಾಗಿರೋಂಥ ಸೀರೆ ಇರೋ ತರ್ಬೇಕು ಯಾರಾದ್ರೆ. ಇದು ಅತ್ತಿಗೆಮ್ಮಗೆ ಆರಿಸಿದ್ಯಾರ? ಇದು ಪವಿತ್ರಾಗ ಆರಿಸಿದ್ ನಾನು ನಿಂತಿ, ನಿನಗೂ ನನ್ನ ಹೆಂಡತಿನ ಆರಿಸಿದ್ಲು. ಈಗ ಯಾಕ ಆಕಿ ಇದು ಜ್ಯೋತಿಗೆ ಚಂದ ಕಾಂತತಿ, ಸುಮ್ಮನೆ ನೀನು ಇದೇ ಇರಲಿ ಅಂತೇಳಿ ಇದು ಮಾಡಾಕತ್ತಿದ್ಲು. ಮತ್ತು ಇನ್ನಾಕಿ ಅಷ್ಟು ಹೇಳಿದ್ಮೇಲೆ ಏನು ಮಾಡೋದು ಅಂತೇಳಿ ಸುಮ್ಮನಾದ್ವಿ. ನಾ ಬ್ಯಾಡ ಅಂದೆ, ಕೇಳಲ್ಲ 2 ಸಲ, ಬ್ಯಾಡ ಕಾಯ್ದು ಅಂತ ಏನು ಚಂದಿಲ್ಲ, ಬ್ಯಾಡ ರಾವ್ ಐತಿ ಬ್ಯಾಡ ಅಂತೇಳಿ ನಾನು ಮಾತೇಳಿ ಕೇಳ್ತಾಳೆ ನಿಮ್ಮವ್ವ. ಶಿವಲಿಂಗ, ನೀನು ಹಂಗ ಮಾಡ್ತೀನಿ ನೋಡ್ಲ. ಎಂತ ಚಂದನ್ ಸೀರೆಗೆ ಅಲ್ಲೆಲ್ಲ ಎಲ್ಲಾರ ಸೀರೆಗಿಂತ ಇನ್ನೂ 50 ರೂಪಾಯಿ ಹೆಚ್ಚಿಗೆ ಕೊಟ್ಟೈತಿ ಸೀರೆಗೆ, ಗೊತ್ತೈತೆ ಇಲ್ಲ? ಅಂತ ಚಂದ ಸೀರೆಗೆ ಹೆಸರಿಡಾಕತ್ತಾಳಕಿ. ನಿನ್ಗೆ ಏನು ಗೊತ್ತೈತೆ, ಸುಮ್ಮನಿರು. ಇನ್ನೂ 50 ರೂಪಾಯಿ ಕಡಿಮೆ ಕೊಟ್ಟಿದ್ರು ನಂಗೇನು ಬೇಜಾರಿದ್ದಿಲ್ಲ. ಈ ಸೀರೆ ನೀನೇ ಉಟ್ಕೋ, ನಾ ಉಡಂಗಿಲ್ಲ. ಕೆಟ್ಟ ರಾವ್ ಐತಿ ಸೀರೆ, ಅಂತದ್ದು ಉಟ್ಕೊಂತೇನೆ ಅಂದೆ ನಾನು. ಮೆತ್ತಗ ಪತ್ಲ ಇಲ್ಲ ಫ್ಯಾನ್ಸಿ, ಅಷ್ಟು ಒಂದು ಸ್ಟೋನ್ಸ್ ಇಂದ ಏನೊಂದು ಬಾರ್ಡರ್ ಸೀರೆ ಬರ್ತಿತ್ತು. ಅಷ್ಟು ಚಂದ ಸೀರೆ ಬಿಟ್ಟು ಇದನ್ನ ತೊಗೊಂಡು ನಿಂತಾಳತ್ತಾಗ. ನಾ ಉಡಲ್ಲ, ನಾ ಒಂದು ದಿನ ನೋಡಲ್ಲ. ಬೇಕಾದ್ರೆ ನೋಡ್ತೀರಿ ನೀನು. ಅಯ್ಯೋ ಹಂಗಾರೆ ನೀನೆಲ್ಲ ತಂದತಿ, ಅದ್ರ ಚೀಟಿ ಎಲ್ಲ ತೆಗೆದಿಟ್ಟೈತಿ. ಆ ಚೀಟಿ ತೊಗೊಂಡೋಗಿ ಆ ಸೀರೆನ ಎಕ್ಸ್ಚೇಂಜರ್ ಮಾಡಿಸ್ಕೊಂಬ. ಅದು ಅಂಗಡಿ ಯಾವ್ದಂತ ನಾ ಹೇಳ್ತೇನೆ ಬೇಕಾರೆ. ಏನು ಹೋಗಿ ಚೇಂಜ್ ಮಾಡಿಸಿ ನಿಂಗೆ ಯಾವ್ದು ಬೇಕು ತಗೋ. ಮತ್ತು ಸುಮ್ಮನೆ ಉಡಲ್ಲ ಅಂತೇಳಿ ಆ ಸೀರೆ ಹಂಗೆ ಹೋಗಿಬೇಡ. ಅದು ಚೀಟಿ ಕೊಡಮ್ಮ, ಹೋಗಿ ಎಕ್ಸ್ಚೇಂಜ್ ಮಾಡಿಸ್ತೇನೆ. ಎಂತ ರಾವ್ ಆರಿಸ್ತಾಳತ್ತಾಗ. ನಾನು ಬಂದಿದ್ರೆ ಚಲೋ ಇರ್ತಿತ್ತು. ಕೆಲಸದ ಮನ್ಯಾಗ ಅಂತ ಉಳ್ಕೊಂಡ್ರೆ ನಿಮಗೆಲ್ಲ ರೊಕ್ಕ ಕೊಡ್ತೀರಿ, ಕಮ್ಮನ್ ಸೀರೆ ಆರ್ಸಕ್ ಬರಲ್ಲ. ಅಚ್ಚ ನೀಲಿ, ಅಚ್ಚ ಹಳದಿ ಬಣ್ಣದ್ದು, ಅಚ್ಚ ಇದು ಆರೆಂಜ್ ಬಣ್ಣದ್ದು ಎಂತ ಚಂದ ಅನ್ನಿಸ್ತಾವ. ನಾಟಕ ಮಾಡ್ತೀವಿ ಉಡಾಕ್ ಸೀರೆನ. ಹೌದು, ನಾಟಕ ಮಾಡ್ತೇನೆ ಪಾಪ. ನೀನೇ ಉಟ್ಕೋ ನೋಡು, ಎಷ್ಟಿರ್ಬೇಕಿಕ್ಕಿದೆ ಅಂತ ಚಂದನ್ ಸೀರೆಗೆ ಹೆಸರಿಡ್ತಾಳೆ ನೋಡು. ಅಕ್ಕ ಆಕಿಗೆ ಇಷ್ಟ ಆಗಿಲ್ಲ ಅಂದ್ರೆ ಬಿಡಕ್ಕ.